ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮರ ತನ್ನ ಹೆತ್ತ ಬೀಜವನ್ ಇಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನು ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ಸೊ ನೆನ್ನೆಯ ಮುಕ್ತಕವನ್ನು ನಾವು ನೋಡಿದಾಗ, ನೆನಪಿಸ್ಕೊಂಡಾಗ, ಒಂದು ಮಾಯೆ ಅನ್ನುವಂಥ ಪದವನ್ನು ನಾವು ಕೇಳಿದ್ವಿ. ಒಂದೇ ವಸ್ತು ಇತ್ತು, ಅದು ಏನೇನೋ ಆಗಿ ಈಗ ಹೊರಗಡೆ ಕಾಣಿಸ್ತಾ ಇದೆ. ಈಗ ನಮಗೆ ವಾಪಸ್ ಅದನ್ನು ಒಂದಕ್ಕೆ ರೆಡ್ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಮ್ಗೆ ಕಾಣ್ತಿರೋದೆಲ್ಲ ವೈವಿಧ್ಯತೆ, ಏಕತೆ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಬಹಳ ಚೆನ್ನಾಗಿರುವಂಥ ಒಂದು ಉದಾಹರಣೆಯನ್ನು ಡಿವಿಜಿಯವರು ಕೊಡ್ತಾರೆ. ನಮಗೆ ರೈತಾಪಿ ಜನರಿಗೆ ಬಹಳ ಸುಲಭವಾಗಿ ಅರ್ಥ ಆಗುವಂಥ ಒಂದು ಉದಾಹರಣೆ. ಈಗ ಯಾವುದೋ ಒಂದು ಬೀಜವನ್ನು ನಾವು ನೆಡ್ತೀವಿ ಅಂತ ಅನ್ಕೊಳ್ಳೋಣ. ಆ ಬೀಜ ಮೊಳಕೆ ಬರುತ್ತೆ, ಮೊಳಕೆ ಬಂದು ಸಸಿ ಆಗುತ್ತೆ, ಸಸಿಯಾಗಿ ಮರವಾಗುತ್ತೆ, ಒಂದು ಹೆಮ್ಮರವಾಗುತ್ತೆ. ಆ ಮರದಲ್ಲಿ ಏನೆಲ್ಲ ಇದೆ, ಒಂದು ದೊಡ್ಡ ಕಾಂಡ ಇದೆ, ಅಲ್ಲೆಲ್ಲೋ ಇದಿದೆ, ನಮಗೆ ಬ್ರಾಂಚಸ್ ಎಲ್ಲ ಬರ್ತಾ ಇದೆ, ಅಲ್ಲಿ ಎಲೆಗಳು, ಹೊಸ ಚಿಗುರು, ಹಳೆ ಉದುರ್ತಾ ಇರುವಂಥ ಎಲೆ, ಇನ್ನೆಲ್ಲೋ ಹೂವು, ಅಲ್ಲೆಲ್ಲೋ ಕಾಯಿ, ಮೊಗ್ಗು. ಸೊ ಇದನ್ನೆಲ್ಲ ನಾವು ನೋಡಿದಾಗ ನಮ್ಗೇನು ಅನ್ಸುತ್ತೆ, ಮರದಲ್ಲಿ ಎಲೆ ಬರ್ತಾ ಇದೆ, ಮರದಲ್ಲಿ ಹೊಸ ಚಿಗುರು ಬರ್ತಾ ಇದೆ, ಮರದಲ್ಲಿ ಹೂ ಬಿಡ್ತಾ ಇದೆ. ಈಗ ಪ್ರಶ್ನೆ, ಇವೆಲ್ಲ ಎಲ್ಲಿಂದ ಬಂತಪ್ಪ ಅಂತ. ಹಂಗೆ ಪ್ರಪಂಚದಲ್ಲಿ ನಾವೇನ್ ನೋಡ್ತೀವಿ, ಇಲ್ಲಿ ಯಾರೋ ಒಂದು ಹಳ್ಳಿಯಲ್ಲಿ ಒಂದಷ್ಟು ಜನ ಜೀವನ ಮಾಡ್ತಿದ್ದಾರೆ, ಅಲ್ಲಿ ಕಾಡಲ್ಲಿ ಅಲ್ಲೆಲ್ಲೋ ಒಂದು ಆನೆ ಇದೆ, ಏನೇನೋ ಕಾಣಿಸುತ್ತೆ. ಅವೆಲ್ಲ ಎಲ್ಲಿಂದ ಬಂತು? ಈ ಮರದ ಉದಾಹರಣೆ ಅಂತ ತಗೊಂಡಾಗ ಅದನ್ನ ವಾಪಸ್ ಹೋಗೋಣ. ಎಲೆಗಳು ಎಲ್ಲಿಂದ ಬಂತು? ಮರದಲ್ಲಿ. ಮರ ಎಲ್ಲಿಂದ? ಸಸಿಯಲ್ಲಿ. ಸಸಿ ಎಲ್ಲಿಂದ? ಮೊಳಕೆಯಲ್ಲಿ. ಮೊಳಕೆ ಎಲ್ಲಿಂದ ಬಂತು? ಬೀಜದಿಂದ ಬಂತು. ಈಗ ಬೀಜ ಎಲ್ಲಿದೆ ಅಂದ್ರೆ ಈಗ ಕಾಣಲ್ಲ, ಬೀಜವಾಗಿ ಕಾಣಲ್ಲ. ಆದರೆ ಆ ಬೀಜವೇ ತನ್ನನ್ನೇ ಇಲ್ಲವಾಗೆನಿಸಿ, ತಾನು ಬೀಜವಾಗಿ ಕಾಣದೆ ಹೋದರೂ ತೊಂದರೆ ಇಲ್ಲ, ಮರವಾಗ್ತೀನಿ ಅಂತ ಅನ್ಕೊಂಡು ಹೆಮ್ಮರವಾಗಿ ಬೆಳೆದಾಗ ನಮಗೆ ಆ ಕೋಟಿ ವೈವಿಧ್ಯಗಳು ಕಾಣಿಸ್ತಾ ಇವೆ. ಈಗ ಬೀಜ ಕಾಣಿಸ್ತಾ ಇಲ್ಲ. ಹಾಗೇ ಸೃಷ್ಟಿ ಅನ್ನುವಂಥದ್ದು, ನಮಗೆ ಕಣ್ಣಿಗೆ ಕಾಣುವಂಥ ಈ ಹೊರ ಜಗತ್ತಿನಲ್ಲಿ ಇರೋ ವೈವಿಧ್ಯತೆ ತನ್ನನ್ನ ಹೆತ್ತಂತಹ, ತನ್ನ ಅಸ್ತಿತ್ವಕ್ಕೆ ಕಾರಣವಾದಂತಹ ಬೀಜವನ್ನ ಮರೆಮಾಚಿದೆ. ಈಗ ಮರ ಕಾಣಿಸ್ತಿದೆಯೇ ಹೊರತು ಬೀಜ ಕಾಣಿಸ್ತಾ ಇಲ್ಲ. ಹಾಗೆ ನಮಗೀಗ ಹೊರ ಜಗತ್ತು ಕಾಣಿಸ್ತಿದೆಯೇ ಹೊರತು ಆ ಅಸ್ತಿತ್ವ ಸತ್ ಏವ ಇದಮಗ್ರ ಆಸೀತ್ ಅಂತ ಏನು ಹೇಳಿದ್ವಿ, ಆ ಒಬ್ಬಂಟಿ ಇದ್ದಂತಹ ಆ ಪರಮ ಶಕ್ತಿವಂತನಾದಂತಹ ಒಂದು ಅಸ್ತಿತ್ವ ಏನಿತ್ತು, ಅದು ಬೇರೆಯಾಗಿ ಕಾಣಿಸ್ತಾ ಇಲ್ಲ. ಆದರೆ ಹೇಗೆ ಮರದ ಒಂದೊಂದು ಅಣುವಿನಲ್ಲೂ ಆ ಬೀಜದ್ದೇ ಶಕ್ತಿ ಇದೆಯೋ, ಹಾಗೆ ಇಲ್ಲಿ ಕಾಣುವಂಥ ಎಲ್ಲ ವೈವಿಧ್ಯಮಯ ಸೃಷ್ಟಿಯ ಒಂದು ರಚನೆಯಲ್ಲೂ ಕೂಡ ಆ ಶಕ್ತಿಯದ್ದೇ ಪ್ರತಿಬಿಂಬ ನಮಗೆ ಕಾಣಿಸ್ಬೇಕು. ಅದರಿಂದಲೇ ಇದು ಬಂದಿರೋವಂಥದ್ದು ಅಂತ. ಹಾಗೆ ನಾವು ಹಾಲು ಕರಿತೀವಿ. ಹಾಲು ಕರೆದಾಗ ಆ ಹಾಲು ರಭಸದಿಂದ, ಕಿಚ್ಚಲಿನಿಂದ ನಮ್ಮ ಪಾತ್ರೆ ಒಳಗಡೆ ಬೀಳ್ತಾ ನೊರೆ ಬರುತ್ತೆ. ಮೇಲಿನಿಂದ ನಮಗೆ ನೋಡಿದ್ರೆ ಬರೀ ನೊರೆ ಕಾಣಿಸುತ್ತೆ, ಏನಪ್ಪ ಹಾಲೇ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಇವಾಗ ಯಾರಾದರೂ ಮನೆಗಳಿಗೆ ಹಾಲು ತಗೊಳ್ಳುವಾಗ
ಆಗಷ್ಟೇ ಕರೆದಿರೋಂಥ ಹಾಲನ್ನು ತೊಗೊಂಬಂದು 1 ಲೀಟ್ರ್ ನಾನು ಅಳಿತೀನಿ ಅಂತಂದರೆ ಅರ್ಧಕ್ಕರ್ಧ ನೊರೆನೇ ಬಂದ್ಬಿಡುತ್ತೆ. ಸೊ ನೊರೆ ತೆಗೆದ್ಬಿಟ್ಟು ಹಾಕು ಅಂತೀವಿ. ಯಾಕೆ? ಕೆಳಗಡೆ ಹಾಲಿದೆ, ಮೇಲೆ ನೊರೆ. ಹಾಗೆ ಈ ಹೋಟ್ಲುಗಳಲ್ಲಿ ಕಾಫಿ ಕುಡಿಯುವಾಗಲೂ ಹಾಗೆ ಇಷ್ಟು ಲೋಟ ಇರುತ್ತೆ, ಆ ಲೋಟ ತುಂಬ ಕಾಫಿ ಇರೋ ಹಂಗೆ ಇರುತ್ತೆ. ಆದರೆ ಜಾಣರು ಹೋಟೆಲ್ ಅವ್ರು ಏನು ಮಾಡಿರ್ತಾರೆ, ಮೇಲಿಂದ ಹಿಂಗೆ ಹಾಕಿದಾಗ ಅರ್ಧ ಕಾಫಿ, ಇನ್ನರ್ಧ ನೊರೆ. ನೊರೆ ಮಾತ್ರ ನಮಗೆ ಕಾಣಿಸ್ತಿರುತ್ತೆ, ಕಾಫಿ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಾವೇನು ಅನ್ಕೋತೀವಿ, ಪೂರ್ತಿ ಕಾಫಿ ಇದೆಯೇನೋ ಅನ್ಕೋತೀವಿ. ಇರಲ್ಲ ಹಾಗೆ. ಯಾಕೆ? ಆ ನೊರೆ ತನ್ನ ಇರುವಿಗೆ, ತನ್ನ ಸೃಷ್ಟಿಗೆ ಕಾರಣವಾದಂಥ ಹಾಲನ್ನು ಅಥವಾ ಕಾಫಿಯನ್ನು ಮರೆಮಾಚಿದೆ. ಕಣ್ಣಿಗೆ ಕಾಣುವಂಥದ್ದು ಬರೀ ನೊರೆ. ಸೊ ಹಾಗೆ ನೊರೆ ಸೃಷ್ಟಿ, ಪಾಲ್ ಬ್ರಹ್ಮ. ನೊರೆ ತಾತ್ಕಾಲಿಕವಾಗಿ ಇರುವಂಥದ್ದು, ಅದು ಪರಿಣಾಮ, ಒಂದು ಕಾರ್ಯದ ಪರಿಣಾಮ. ಆದರೆ ಆ ಪರಿಣಾಮಕ್ಕೆ ಕಾರಣ ಪಾಲ್, ಹಾಲು. ಹಾಗೆ ಕಾರಣ ಬ್ರಹ್ಮ, ಪರಬ್ರಹ್ಮನೇ ಇಡೀ ಜಗತ್ತಿಗೆ ಕಾರಣ. ಅದರ ಮೇಲೆ ನಮಗೆ ಕಾಣಿಸೋಂಥ ಪರಿಣಾಮ ರೂಪದಲ್ಲಿ ಮಾತ್ರ ಸೃಷ್ಟಿಯ ವೈವಿಧ್ಯ ನಮಗೆ ಕಾಣಿಸ್ತಾ ಇದೆ. ಸೊ ಇದು ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ಕೂಡ ಇದು ಬಹಳ ಒಂದು ಸುಂದರವಾದಂಥ ಸನ್ನಿವೇಶ, ಉದಾಹರಣೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ನಮ್ಮಲ್ಲಿ ವೈದ್ಯಕೀಯ ಇದನ್ನೇ ನಾವು ತಗೊಂಡ್ರೆ, ಈ ಗರ್ಭಾವಸ್ಥೆಯಲ್ಲಿರುವಂಥ ಒಂದು ಶಿಶು ಹೇಗೆ ಡೆವಲಪ್ ಆಗುತ್ತೆ ಅನ್ನೋದು ಅದ್ಭುತವಾದಂಥ ಒಂದು ವಿಸ್ಮಯ. ಅದು ಒಂದೇ ಅಣುವಿನಿಂದ ಶುರುವಾಗುತ್ತೆ. ಒಂದು ಹೆಣ್ಣಿನಲ್ಲಿರುವಂಥ ಒಂದು ಅಂಡಾಣು, ಗಂಡಿನಲ್ಲಿರುವಂಥ ಒಂದು ವೀರ್ಯಾಣು, ಇವೆರಡರಿಂದ ಒಂದೇ ಅಣು ಇರೋದು. ಆ ಒಂದು ಅಣು ಅದು ಎಷ್ಟೆಲ್ಲ ವೈವಿಧ್ಯಮಯವಾದಂತಹ ಅಣುಗಳಿರುವಂಥ, ಜೀವಕೋಶಗಳಿರುವಂಥ ಒಂದು ಮನುಷ್ಯನನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಯೋಚನೆ ಮಾಡಿದಾಗ ನಿಜವಾಗ್ಲೂ ಇದೊಂದು ಅದ್ಭುತ ಅಂತ ಅನ್ಸೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಒಂದೇ ಅಣು ಇರುತ್ತೆ. ಅದನ್ನು ವಿಜ್ಞಾನದಲ್ಲಿ ನಾವು ಬಹಳ ವಿಸ್ತಾರವಾಗಿ ಓದ್ತೀವಿ. ಎಂಬ್ರಿಯಾಲಜಿನಲ್ಲಿ ಬಹಳ ವಿಸ್ತಾರವಾಗಿ ಓದ್ತೀವಿ. ಮೊದಲು ಒಂದಿರುತ್ತೆ, ಆಮೇಲೆ 2 ಆಗುತ್ತೆ, ಆ 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ, ಆಮೇಲೆ 16 ಆಗುತ್ತೆ, ಆಮೇಲೆ 32. ಸೊ ಹೀಗೆ ಡಬಲ್ ಆಗ್ತಾ ಹೋಗುತ್ತೆ. ಆ ಒಂದೊಂದು ಹಂತದಲ್ಲೂ ಆ ಒಂದು ವಸ್ತುವಿಗೆ ತನ್ನದೇ ಆದಂಥ ವಿಶೇಷತೆ ಇರುತ್ತೆ. ಮೊದಲಿದ್ದಂಥದ್ದು ಎಲ್ಲದಕ್ಕೂ ಕಾರಣವಾಗ್ತಾ ಹೋಗುತ್ತೆ. ಒಂದೊಂದು ಹಂತದಲ್ಲೂ ಈ ಥರದ್ದು ಬರ್ತಾ ಹೋಗುತ್ತೆ. ಅದು ಒಂದು ರೀತಿಯಲ್ಲಿ ಇಡೀ ಶಿಶುವಿನ ಬೆಳವಣಿಗೆಗೆ ಕಾರಣ ಅಂತ ನಾವು ಅನ್ಕೋಬಹುದು. ಈಗ ನಾವು ಚಿಕಿತ್ಸಾ ದೃಷ್ಟಿಯಿಂದ ಕೂಡ ಈ ಥರದ ಜೀವಕೋಶಗಳು ಇರ್ತವ ಅನ್ನೋದನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆ ಥರದ ಜೀವಕೋಶ ಯಾವ ಥರದ್ದು? ಒಂದು ಅಣುವಿನಿಂದ ಇಡೀ ಶಿಶು ಬೆಳಿಬೇಕು. ಆ ಥರದ್ದು ನಮ್ಮ ಕೈಗೆ ಸಿಕ್ಬಿಟ್ರೆ ನಾವು ಒಂದು ಶಿಶುನ ಬೆಳೆಸ್ಬೋದಲ್ವಾ? ಸೊ ಇದು ಆಲೋಚನೆ. ಇನ್ಫ್ಯಾಕ್ಟ್ ಆ ದಿಕ್ಕಿನಲ್ಲಿ ಕೂಡ ಅನೇಕ ಸಂಶೋಧನೆಗಳು ನಡೀತಾ ಇವೆ. ಅದನ್ನು ಪ್ಲೂರಿಪೊಟೆಂಟ್ ಸೆಲ್ಸ್ ಅಂತೀವಿ ಅಥವಾ ಸ್ಟೆಮ್ ಸೆಲ್ಸ್ ಅಂತೀವಿ. ಸೊ ಆ ಸ್ಟೆಮ್ ಸೆಲ್ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ ಇರುತ್ತೆ. ಅದನ್ನು ಹುಡುಕಿ ತೆಗೆದು ಸರಿಯಾದಂಥ ರೀತಿಯಲ್ಲಿ ಅದಕ್ಕೆ ಪ್ರಚೋದನೆಯನ್ನು ಕೊಟ್ಟಾಗ ಆ ಪ್ಲೂರಿಪೊಟೆಂಟ್ ಸೆಲ್ ಏನಿರುತ್ತೋ ಅದು ನಮ್ಮ ಲಿವರ್ ಸೆಲ್ಸ್, ನಮ್ಮ ಯಕೃತ್ತಿನ ಸೆಲ್ಗಳನ್ನು ಮತ್ತೆ ಸೃಷ್ಟಿ ಮಾಡಬಲ್ಲದು. ನಮ್ಮ ಕಿಡ್ನಿ ಸೆಲ್ಸನ್ನು ಮತ್ತೆ ಸೃಷ್ಟಿ ಮಾಡಬಲ್ಲದು. ಸೊ ಹೀಗೆ ನಮ್ಮ ಚರ್ಮವನ್ನು ಮತ್ತೆ ಸೃಷ್ಟಿ ಮಾಡಬಲ್ಲದು. ಸೊ ಹೀಗೆ ಆ ಪ್ಲೂರಿಪೊಟೆಂಟ್ ಸೆಲ್ ಒಂದು ಇದ್ದದ್ದು ಏನೆಲ್ಲ ಆಗಿ ಮಾರ್ಪಾಡಾಗಬಹುದು ಅನ್ನೋದನ್ನು ಇವತ್ತು ವಿಜ್ಞಾನ ಕಂಡುಹಿಡಿತಾ ಇದೆ. ಸೊ ಅದು ಪ್ರಕೃತಿಯಲ್ಲಿ ಅನೇಕ ರೀತಿಯಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಸತ್ಯ. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಪ್ರಕೃತಿಯಲ್ಲಿರುವಂಥ ಈ ಹೊರ ವೈವಿಧ್ಯತೆಗೆ ಒಳ ಏಕತೆ ಇದೆ ಅನ್ನೋದು ನಮ್ಗೆ ಅರ್ಥವಾಗುತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.